ಬಿಜೆಪಿಯ ಶಾಸಕ ಹೆಬ್ಬಾರ್ ಈಗ ಕಾಂಗ್ರೆಸ್ನತ್ತ ವಾಲ್ತಾ ಇದ್ದಾರಾ ಇಂಥ ಒಂದು ಅನುಮಾನ ಈಗಾಗಲೇ ಅನೇಕರಿಗೆ ಬಂದಿದೆ. ಆದರೆ ಇವತ್ತಿನ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ನೇರವಾಗಿ ಕಾಂಗ್ರೆಸ್ ಪಕ್ಷದಿಂದ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದನೇ ಒಂದು ಆಫರ್ ಬಂದಿದೆ. ಪಕ್ಷಕ್ಕೆ ಬರೋದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಬ್ಬಾರ್ ಸೇರ್ಪಡೆ ಆಗೋದಿದ್ರೆ ಖಂಡಿತವಾಗ್ಲೂ ಸೇರ್ಪಡೆ ಆಗ್ಬೋದು ಅನ್ನುವಂಥ ಮಾತನ್ನ ನೇರವಾಗಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಬನವಾಸಿ ಅಂದರೆ ಸಿರ್ಸಿಯ ಬನವಾಸಿಯಲ್ಲಿ ಮಾತನಾಡಿದಂಥ ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ ಶಿವರಾಮ್ ಹೆಬ್ಬಾರ್ ಅವರಿಗೆ ಓಪನ್ ಆಫರ್ ಅನ್ನು ಕೊಟ್ಟಿದ್ದಾರೆ. ಬನವಾಸಿಯಲ್ಲಿ ಕದಂಬೋತ್ಸವದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರಲ್ಲಿದ್ದರು. ಕದಂಬೋತ್ಸವ ಏನು ನಡೀತಾ ಇದೆ ಅದು ಶಿವರಾಮ್ ಹೆಬ್ಬಾರ್ ಅವರ ಕ್ಷೇತ್ರವೇ ಆಗಿದೆ ಬನವಾಸಿ. ಹೀಗಾಗಿ ಈ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಯ ಜೊತೆ ಕದಂಬೋತ್ಸವದ ಉದ್ಘಾಟನೆ ಕೂಡ ಆಯಿತು. ಉದ್ಘಾಟನೆ ಆದ ಬಳಿಕ ವೇದಿಕೆಯಲ್ಲಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ನೇರವಾಗಿ ಶಿವರಾಮ್ ಹೆಬ್ಬಾರ್ ಅವ್ರಿಗೇ ಒಂದು ಆಫರ್ನ ಕೊಟ್ಟರು. ಒಂದು ವೇಳೆ ಅವ್ರು ಕಾಂಗ್ರೆಸ್ ಬರೋದಿದ್ರೆ ಒಂದು ಯಾವುದೂ ಅಭ್ಯಂತರ ಇಲ್ಲ, ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಜೊತೆಯಾಗಿ ಮಾತಾಡ್ಕೊಂಡು ಬರ್ತಿದ್ದಾರೆ. ಅವರ ಕ್ಷೇತ್ರದ ಕಾರ್ಯಕ್ರಮ ಕದಂಬೋತ್ಸವ ಅನ್ನುವಂಥದ್ದು ಅವ್ರ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಇನ್ನಿತರ ಕಾಂಗ್ರೆಸ್ ಮುಖಂಡರು ಕೂಡ ಇದ್ದಾರೆ, ಜಿಲ್ಲೆಯ ಇನ್ನಿತರ ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಸೇರಿ ಈಗ ಒಂದು ಕದಂಬೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು. ಈ ಸಂದರ್ಭದಲ್ಲಿ ಉದ್ಘಾಟನೆ ಆದ ಬಳಿಕ ವೇದಿಕೆಯಲ್ಲಿ ಮಾತನಾಡ್ತಾ ನೇರವಾಗಿ ಶಿವರಾಮ್ ಹೆಬ್ಬಾರ್ ಅವರಿಗೆ ಒಂದು ಆಫರನ್ನು ಕೂಡ ಕೊಟ್ಟರು. ಅವ್ರ ತೀರ್ಮಾನ ತಗೋಬೇಕಲ್ವಾ? ನೋಡಪ್ಪ, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದರೆ ಅವ್ರಿಗೆ ಸ್ವಾಗತ. ಅವ್ರ ತೀರ್ಮಾನ ತಗೋಬೇಕಲ್ವಾ? ನೋಡಪ್ಪ, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದರೆ ಅವ್ರಿಗೆ ಸ್ವಾಗತ.